ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇಂದು ದಿನಾಂಕ 29/9/2024 ಕೆ ಎ ಮುಖಾಂತರ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು GTTC ಈ ಒಂದು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸಲಾಯಿತು. ಸೊ ಈ ಒಂದು ಪರೀಕ್ಷೆಯಲ್ಲಿ ಕೇಳಿರುವ ಎಲ್ಲ ಪ್ರಶ್ನೆಗಳ ಒಂದು ಕೀ ಆನ್ಸರ್ಗಳನ್ನು ಈಗಾಗಲೇ ನಾವು ನೋಡಿದ್ದೀವಿ. ಸೊ ಈ ಒಂದು ಸೆಷನಲ್ಲಿ ಇನ್ ಡಿಟೇಲ್ ಅಂದರೆ ಪ್ರತಿಯೊಂದು ಕ್ವಶನ್ದು ಅದರ ಸೊಲ್ಯೂಷನ್ ಮುಖಾಂತರ ಡೆಪ್ತಾಗಿ ಇಲ್ಲಿ ಅಧ್ಯಯನ ಮಾಡೋಣ. ಸೊ ಯಾವ ಕ್ವಶನ್ಗೆ ಯಾವ ಆನ್ಸರ್ ಯಾಕೆ ಬರುತ್ತೆ ಅಂತ ಅರ್ಥ ಆಯ್ತಾ? ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಇವು ಕೇವಲ ಮೋಸ್ಟ್ ಎಕ್ಸ್ಪೆಕ್ಟೆಡ್, ನಾಟ್ ಫೈನಲ್. ಓಕೆ, ಸೊ ದೀಸ್ ಆರ್ ದ expected. First question. ಉದಕ ಜಲ ತೋಯ ಸಲಿಲ ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದು? ಸೊ ಇಲ್ಲಿ ಉದಕ ಜಲ ತೋಯ ಸಲಿಲ ಅಂದರೆ ನೀರು ಅಂತ ಆಗ್ತದೆ. ಅರ್ಥ ಆಯ್ತಾ? ಭೂಮಿ ಅಂದರೆ ಭೂಮಿ, ಸಮುದ್ರ ಅಂದರೆ ಸಾಗರ. ಸೊ ಇವು ಡಿಫ್ರೆಂಟ್ ಅರ್ಥವನ್ನು ಕೊಡ್ತವೆ. ಸೊ ಆಪ್ಷನ್ 3 ಈಸ್ ರೈಟ್. ನೆಕ್ಸ್ಟ್, ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು? ಕನ್ನಡ ಕಾದಂಬರಿ ಪಿತಾಮಹ ಯಾರಪ್ಪ ಅಂದ್ರೆ ಗಳಗನಾಥರು. ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಇಲ್ಲಿ ದ.ರಾ. ಬೇಂದ್ರೆ ಅಂತ ಇದೆ, ಅವ್ರ ಮುಂದೆ ನಾದಲೀಲೆ ಅಂತ ಇದೆ. ನೆಕ್ಸ್ಟ್ ಗೋಪಾಲಕೃಷ್ಣ ಅಡಿಗ ಸಮುದ್ರ ಗೀತಗಳು ಅಂತ ಹೇಳಿದ್ದಾರೆ. ಆಮೇಲೆ ಕುವೆಂಪು ಮಾಯಾಲೋಕ, ಪಿ ಲಂಕೇಶ ತಲೆದಂಡ ಅಂತ ಇದೆ. ಸೊ ನಿಮಗೆ ಇದು ಗೊತ್ತು, ತಲೆದಂಡ. ಇದು ತಲೆದಂಡ ಯಾರ್ದು? ಗಿರೀಶ್ ಕಾರ್ನಾಡ್, ಹೌದಾ? ಸೊ ಇಲ್ಲಿ ಕರೆಕ್ಟಾಗಿ ಕೊಟ್ಟಿರುವ ಒಂದು ಆಪ್ಷನ್ ಯಾವುದಪ್ಪ ಅಂದ್ರೆ ದ.ರಾ. ಬೇಂದ್ರೆ ಅವ್ರದ್ದು ನಾದಲೀಲೆ. ಅರ್ಥ ಆಯ್ತಾ? ನೆಕ್ಸ್ಟ್, ಕ್ವಶನ್. ಗುಂಪಿಗೆ ಸೇರದ ಪದವನ್ನು ಆರಿಸಿರಿ. ಇಲ್ಲಿ ವೇತ್ರ, ಔಷಧ, ಋಷಿ ಅಂತ ಇದೆ. ಸೊ ಇವು ತತ್ಸಮಗಳಿದಾವೆ, ಇವು ತತ್ಸಮಗಳು. ಇಲ್ಲಿ ಡೈರೆಕ್ಟ್ ವೈಶಾಖ ಬೆಸಗೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತದ್ಭವ, ಹೌದಾ? ಸೊ ಇಲ್ಲಿ ಆಪ್ಷನ್ ನಂಬರ್ 4 ಈಸ್ ರೈಟ್. ನೆಕ್ಸ್ಟ್, ಕಾಂತಾರ ಇದರ ಸಮಾನಾರ್ಥಕ ರೂಪ. ಕಾಂತಾರ ಅಂದರೆ ಏನು? ಅಡವಿ, ಅರಣ್ಯ, ವಿಪಿನ, ಕಾಡು. ಇದು ಕರೆಕ್ಟ್. ಇಷ್ಟು ಎಂಬುದು ಏನು? ಇಷ್ಟು ಅಷ್ಟು ಅಂದರೆ ಕಿರಿದು, ದೊಡ್ಡದು, ಹಿರಿಯದು, ಚಿಕ್ಕದು, ಈ ಥರ ಬಂದ್ರೆ ಅದು ಅದರ ಒಂದು ಪರಿಮಾಣವನ್ನು ತೋರಿಸ್ತೈತಿ. ಸೈಜ್ ಮ್ಯಾಟ್ರ್ ಆಗುತ್ತದೆ. ಸೊ ಇದು ಪರಿಮಾಣ, ಸಂಖ್ಯೆ ಅಲ್ಲ. ಸಂಖ್ಯೆ ಅಂದರೆ ಇಲ್ಲಿ 1, 2, 3 ಬರಬೇಕು, ಅವಾಗ ಸಂಖ್ಯಾವಾಚಕ. ದಿಗ್ವಾಚಕ ಅಂದರೆ ದಿಕ್ಕು. ಪ್ರಕಾರ ಅಂದರೆ ಅಂಥದ್ದು, ಇಂಥದ್ದು, ಎಂಥದ್ದು, ಇದು. ಓಕೆ, ಇಲ್ಲಿ ನೋಡ್ರಿ, ಞ, ಞ, ನ, ನ, ಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿ ಆಗುತ್ತದೆ. ಸೊ ಸಿಂಪಲ್ ಇದೆ. ಸೊ ಇವೇನು? ಅನುನಾಸಿಕ ಅಕ್ಷರಗಳು, ಅನುನಾಸಿಕಗಳು. ಓಕೆನಾ? ಫಾರ್ ಎಕ್ಸಾಂಪಲ್, ಈಗ ತನ್ಮಯ, ಹೌದಾ? ತನ್ಮಯ, ವಾಂಗ್ಮಯ. ಸೊ ಆಪ್ಷನ್ 1 ಕರೆಕ್ಟ್. ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನು ಗುರುತಿಸಿ. ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂತಿರುಗಿದೆನು. ಇಲ್ಲಿ ಕೂಡಲೇ ಅನ್ನೋದು ಅವ್ಯಯ ಆಗ್ತದೆ. ಕರೆಕ್ಟಾ? ಕೂಡಲೇ.
ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ? ಇಲ್ಲಿ ಅಶೋಕನ ಶಾಸನಗಳಿದ್ದಾವೆ. ಬ್ರಹ್ಮಗಿರಿ ಶಾಸನ ಇತ್ತು. ಸೊ ಆ ಒಂದು ಬ್ರಹ್ಮಗಿರಿ ಶಾಸನ ಅದು ಬ್ರಾಹ್ಮಿ ಲಿಪಿಯಲ್ಲಿ ಇದ್ದದ್ದು. ಸೊ ಇದು ಬ್ರಾಹ್ಮಿ ಈ ಒಂದು ಲಿಪಿ ಮೂಲದಿಂದ ಕನ್ನಡ ಅಂಕಿಗಳು ಬಂದಿದ್ದಾವೆ. ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇದು ಯಾವ ಅಲಂಕಾರಕ್ಕೆ ಉದಾಹರಣೆ? ಇದು ಈಗ ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು, ಈ ಥರ ಬಂದ್ರೆ ಒಂದು ಬಿಂಬ ಪ್ರತಿಬಿಂಬ ಟೈಪ್ ಬಂದರೆ ಇದು ದೃಷ್ಟಾಂತ ಅಲಂಕಾರ. ನೆಕ್ಸ್ಟ್, ಪತರಗುಟ್ಟು ಈ ನುಡಿಗಟ್ಟಿನ ಅರ್ಥ. ಪತರಗುಟ್ಟು ಅಂದರೆ ಹೆದರು. ನೆಕ್ಸ್ಟ್, ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ. ಭ್ರಷ್ಟಾಚಾರ ಅಂತ ಬರೆದಿದ್ದಾರೆ, ಅಂಡರ್ಲೈನ್. ಸೊ ಇದು ಭ್ರಷ್ಟಾಚಾರ ಸಿಂಪಲ್ ಇದೆ. ಭ್ರಷ್ಟಾಚಾರ ಹೇಗೆ ಬರೀತೀರಿ ನೀವು? ಆಪ್ಷನ್ 1. ನೆಕ್ಸ್ಟ್, ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಸೊ ಇಲ್ಲಿ ಸರಿಯಾದ ರೂಪ ಪಾರಮಾರ್ಥಿಕ. ಓಕೆ. ನೆಕ್ಸ್ಟ್, ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ಶ್ಲೇಷ ಅಲಂಕಾರ. ಶ್ಲೇಷ. ಫಾರೆನ್ಸಿಕ್ ಸೈನ್ಸ್ ಈ ಒಂದು ಪದದ ಕನ್ನಡದ ಸಂವಾದಿ ರೂಪ ಯಾವುದು? ಇದು ವಿಧಿವಿಜ್ಞಾನ. ನೆಕ್ಸ್ಟ್, ಏಕೈಕ ಇದು ವೃದ್ಧಿ ಸಂಧಿಗೆ ಸಂಬಂಧಪಟ್ಟ ಊರಲ್ಲಿ. ಊರಲ್ಲಿ ಅಂದರೆ ಏನು? ಊರು ಪ್ಲಸ್ ಅಲ್ಲಿ. ಊರು ಪ್ಲಸ್ ಅಲ್ಲಿ ಅಂದರೆ ಊರಲ್ಲಿ. ಇದೇನಿದೆ ಈಗ? ಊರಲ್ಲಿ. ಸೊ ಇದು ಊ ಬಂತು, ಇಲ್ಲಿ ಅ ಬಂತು, ಇಲ್ಲಿ ಅ ಬಂತು. ಅಂದರೆ ಪೂರ್ವ ಪದದ ಇದೇನಿದೆಯಲ್ಲ ಇದು ಊ ಇಲ್ಲಿ ಲೋಪ ಆಗ್ತದೆ. ಹೌದಾ? ಸಂಧಿ ಪದದಲ್ಲಿ ಲೋಪ ಆಗ್ತದೆ. ಇದಕ್ಕೆ ಇದು ಲೋಪ ಸಂಧಿ ಅಂತ ಆಗ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್, ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ. ಕಳುವ್ಯಾರೆ ಅಂದರೆ ಕಳುಹಿಸಿದ್ದಾರೆ. ನೆಕ್ಸ್ಟ್, ಉಪವನವನ್ನು ಹೊಕ್ಕಿತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧ ಯಾಗದ ಶ್ರೀರಾಮನ ಕುದುರೆಯು. ಹೌದಾ? ಸೊ ಇಲ್ಲಿ ಏನಾಗ್ತದೆ? ಕರೆಕ್ಟ್ ಆನ್ಸರು ಆಪ್ಷನ್ ನಂಬರ್ 4 ಆಗ್ತದೆ. 4 ಅಂದರೆ ಹೆಂಗೆ? ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿಗಳ ಉಪವನವನ್ನು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು. ಆಪ್ಷನ್ ನಂಬರ್ 4 ಈಸ್ ರೈಟ್. ಈ ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆ ಗುರುತಿಸಿ. ಇಲ್ಲಿ ನೋಡಿ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ 3 ಆಗುತ್ತೆ. ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ. ಅರ್ಥ? ನೆಕ್ಸ್ಟ್, ಈ ಇಂಗ್ಲೀಷ್ ಅಂಕಿಯನ್ನು ಕನ್ನಡದಲ್ಲಿ ಬರೆಯಿರಿ. 60 ನೋಡಿ, ಇದು ಕ್ಯಾನ್ಸಲ್ ಆಗುತ್ತೆ. 603857. ನೆಕ್ಸ್ಟ್ 21ನೇದು, ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾಗಿ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ. ಆಪ್ಷನ್ ನಂಬರ್ 3 ಆಗುತ್ತೆ. ಆಹಾ, ಓಕೆ. ಸೂರ್ಯನಿಗೂ ಗ್ರಹಣವೇ? ಇಲ್ಲಿ ಕ್ವಶನ್ ಕೇಳ್ದಂಗಿದೆ. ಇದು ಉದ್ಗಾರ.
ಉದ್ಗಾರವಾಚಕ ಬರ್ತದೆ ಇಲ್ಲಿ. ಆಮೇಲೆ ಸೊ ಹಿಯರ್ ಕರೆಕ್ಟ್ ಆನ್ಸರ್ ಏನು? ಸಂತೆಯ ಹೊತ್ತಿಗೆ 3 ಮೊಳ ನೇಯ್ದರಂತೆ. ಅಂದರೆ ಸಂತೆಯ ಟೈಮಿಗೆ, ಸಂತೆಯ ಒಂದು ಹೊತ್ತಾಗುವ ಟೈಮಲ್ಲಿ 3 ಮೊಳ ನೇಯ್ದರಂತೆ. ಅಂದ್ರೇನು? ಕಡಿಮೆ ಕೆಲಸ ಮಾಡ್ದಂಗೆ. ಅರ್ಥ ಆಯ್ತಾ? ನೆಕ್ಸ್ಟ್, ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳಲ್ಲಿ, ಅಂದ್ರೆ ಆ ಒಂದು ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು? ಈಗ ಪ್ರಧಾನ ವಾಕ್ಯ ಒಂದು ಮೇನ್ ವಾಕ್ಯ ಇರ್ತದೆ. ಆ ಮೇನ್ ವಾಕ್ಯದಲ್ಲಿ ಅದರಲ್ಲಿ ಪ್ರಧಾನ ವಾಕ್ಯಗಳಿರ್ತಾವೆ. ಸೊ ಅದರಲ್ಲಿ ಈ ಥರ ಒಂದು ಚಿಹ್ನೆಯನ್ನು ಯೂಸ್ ಮಾಡ್ತೀವಿ ನಾವು, ಅರ್ಧ ವಿರಾಮ. ಓಕೆ. ನೆಕ್ಸ್ಟ್, ಆ ಊರಿನಿಂದ ನಾನು ಹೊರಟಾಗ ಅಂತ ಈ ಒಂದು ಸೆಂಟೆನ್ಸ್ ಇದೆ. ಗೆರೆಯದ ಪದ ಯಾವ ಸಂಧಿಗೆ ಸೇರುತ್ತದೆ? ಆ ಊರು. ಆ ಊರು ಅಂದ್ರೇನು? ಆ ಪ್ಲಸ್ ಊರಿನಿಂದ, ಆ ಪ್ಲಸ್ ಊರಿನಿಂದ, ಆ ಊರಿನಿಂದ, ಆ ಊರು ಅಂದ್ರೆ ವ ಬರ್ತದೆ. ಸೊ ಇದು ವಕಾರಾಗಮ ಸಂಧಿ. ನೆಕ್ಸ್ಟ್, ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಈಗ ಹುಡುಗ ಅನ್ನೋದು ಇದೇನು? ರೂಢನಾಮ. ಸೊ ಹವಾಡಿಗ ಇದು ಅನ್ವರ್ತಕ ನಾಮ ಅಥವಾ ಅನ್ವರ್ಥನಾಮ. ಅನ್ವರ್ಥನಾಮ ಅಂದ್ರೇನು? ಅವರ ಮಾಡುವ ಒಂದು ವೃತ್ತಿಯ ಮೇಲೆ ಅವರನ್ನು ನಾಮವನ್ನು ಇಡಲಾಗ್ತದೆ. ವೈದ್ಯ, ತಾಂತ್ರಿಕ, ಶಿಕ್ಷಕ, ರೈತ, ಈ ಥರ. ನೆಕ್ಸ್ಟ್, ಎಳೆಗರು. ಈ ಸಂಧಿ ಪದವನ್ನು ಬಿಡಿಸಿ. ಎಳೆ ಪ್ಲಸ್ ಕರು, ಎಳೆಗರು. ಇದು ಗದಭಾದೇಶ ಸಂಧಿ ಆಗ್ತದೆ. ಓಕೆ. ನೆಕ್ಸ್ಟ್, ಈ ಕೆಳಗೆ ಕೊಟ್ಟವಂಥ ಒಂದು ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ. ಸೊ ಇಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ನೀವು ನೋಡಿದ್ರೆ ಆಪ್ಷನ್ ನಂಬರ್ 3 ಆಗುತ್ತೆ. 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗ್ತದೆ. ನೆಕ್ಸ್ಟ್, ಮುಂದಿನ ಪದ ಜೋಡಣೆಗಳಲ್ಲಿ ಶ್ರೀಬಂಧದ ಜೋಡಣೆಯನ್ನು ಗುರುತಿಸಿ. ಸೊ ಇಲ್ಲಿ ಗ್ರಂಥಿ, ಗಂಟು, ಚತುರ್ಥಿ, ಚೌತಿ, ಗೂಕ್, ಗೂಬೆ, ಸೊ ಇವೆಲ್ಲ ಕರೆಕ್ಟ್ ಅದಾವೆ. ಬಟ್ ಋಷಿ ರೇನ ಇದು ಋಷಿ ಆಗಲ್ಲ. ಇಲ್ಲಿ ಇದು ಋಷಿದು ಋಷಿ ಆಗತ್ತ. ಓಕೆ, ಋಷಿದು ಋಷಿ ಆಗತ್ತ, ಋಣದ ಋಣ ಆಗತ್ತ. ಬಟ್ ಈ ಮೂರಕ್ಕಿಂತ ಡಿಫ್ರೆಂಟ್ ಆಗ್ತದೆ. ಯಾಕೆ ಡಿಫ್ರೆಂಟ್ ಆಗ್ತದೆ? ಇಲ್ಲಿ ಒಂದಕ್ಕೊಂದು ತತ್ಸಮ ತದ್ಭವ ಇದ್ದಂಗೆ ಅದಾವೆ. ಬಟ್ ಋಷಿಗೆ ಋಣ ಬರಲ್ಲ. ಅದು ಋಣಕ್ಕೆ ಋಣ ಬರ್ತದೆ, ಋಷಿಗೆ ಋಷಿ ಬರ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದೆ ಕೊಟ್ಟಂಥ ಸರಿಯಾದದನ್ನು ಗುರುತಿಸಿ ಬರೆಯಿರಿ. ಈಗ ಸಂಖ್ಯಾವಾಚಕ ರಾಮಲಕ್ಷ್ಮಣ ಕರೆಕ್ಟ್ ಇತ್ತೇನೆ? ಇಲ್ಲ. ನಾಮವಾಚಕ ದೊಡ್ಡದು ಸಣ್ಣದು ಅಲ್ಲ. ದ್ವಿರುಕ್ತಿ ದಡ ಅಂತ ಕೊಟ್ಟಿದ್ದಾರೆ. ಅದು ದಡ ಅನ್ನೋದು ಇಲ್ಲಿ ಏನಪ್ಪ, ಇದು ಅನುಕರಣ ಬರ್ತದೆ. ಓಕೆ. ಗುಣವಾಚಕ ಕೆಟ್ಟದ್ದು, ಒಳ್ಳೆಯದ್ದು, ಹಳೆಯದ್ದು, ಹೊಸದ್ದು, ಇದು ಕರೆಕ್ಟ್. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ ತತ್ಸಮ ತದ್ಭವ. ಈಗ ಪುಸ್ತಕ ಹೊತ್ತಗೆ ಅಂದರೆ ಆಪ್ಷನ್ ನಂಬರ್ 3 ಬರುತ್ತೆ. ಆಪ್ಷನ್ ನಂಬರ್ 3 ಇರೋದು ಆಪ್ಷನ್ 1 ಮಾತ್ರ. ಪುಸ್ತಕ ಹೊತ್ತಗೆ. ಆಮೇಲೆ ಸಂಸ್ಕೃತ, ಸಕ್ಕದ, ಕರ್ತೃ, ಕರ್ತಾರ, ದೀಪಿಕಾ, ದೀವಿಗೆ. ಓಕೆನಾ? ನೆಕ್ಸ್ಟ್, ಇಲ್ಲಿ ಗುಂಪಿಗೆ ಸೇರದ ಶಬ್ದವನ್ನು ಬರೆಯೋದು. ರಕ್ಷೆ, ಶಿಕ್ಷೆ. ಇಲ್ಲಿ ರಕ್ಷೆ, ಶಿಕ್ಷೆ ವಿರುದ್ಧ ಪದಗಳು. ಪಂಡಿತ, ಪಾಮರ, ಕೊನರು, ಕಮರು, ತೆಗಳಿಕೆ, ಬಿಕ್ಕಳಿಕೆ. ಇದು ರಾಂಗ್. ಆಪ್ಷನ್ ಡಿ. ಓಕೆನಾ? ನೆಕ್ಸ್ಟ್,
ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು? ವರ್ಣ ಭಾರಿ ಇಂಪಾರ್ಟೆಂಟ್ ಅದು. ಮ್ಯಾಕ್ಸಿಮಮ್ ಜನ ತಪ್ಪು ಮಾಡಿದ್ದಾರೆ ಇದನ್ನು. ಕೇಶಿರಾಜ ಏನೋ ಶಬ್ದಮಣಿ ದರ್ಪಣ, ಶಬ್ದಮಣಿ ದರ್ಪಣದಲ್ಲಿ ಏನು ಬರ್ತಿದ್ದಾನೆ ಅವನು? ಅದಕ್ಕೆ ಅವನು ಬೇರೆಯೇ ಹೆಸರು ಕೊಟ್ಟಿದ್ದಾನೆ. ನಾಗವರ್ಮ ಅಂತರೂ ಇಲ್ಲ, ನಾಗಚಂದ್ರ ಅಂತರೂ ಆಗಲ್ಲ. ಸೊ ಇಲ್ಲಿ ಇವು ಕೇಶಿರಾಜ ಶುದ್ಧಗೆ ಅಂತ ಕರೀತಾನೆ ಅಕ್ಷರಗಳಿಗೆ, ಶುದ್ಧಗೆ. ಓಕೆ, ಸೊ ಶುದ್ಧಗೆ ಅಂತ. ಸೊ ನೆಕ್ಸ್ಟ್ ಬಟ್ ಇಲ್ಲಿ ಆಮೇಲೆ ಇಲ್ಲಿ ನಾಗಚಂದ್ರ ಅಂತರೂ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಡೌಟ್ ಇರೋದು ನನಗೆ. ಸೊ ಐ ಥಿಂಕ್ ನಾಗವರ್ಮ ಅಥವಾ ಭಟ್ಟ ಕಳಂಕದೇವ ಈ ಇಬ್ಬರಲ್ಲಿ ಒಬ್ಬರು. ಓಕೆನಾ? ಸೊ ಇದನ್ನು ಸ್ಟಾರ್ ಮಾರ್ಕಾಗಿ ಇಡ್ತೀನಿ. ಓಕೆನಾ? ಸೊ ನಾನು ಸರ್ಚ್ ಮಾಡಿದೆ, ಬಟ್ ಆನ್ಸರ್ ಕರೆಕ್ಟಾಗಿ ಸಿಕ್ಕಿಲ್ಲ. ನೋಡಿ, ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಐ ಔ ಇವು ಏನಪ್ಪ? ಇವು ಸಂಧ್ಯಕ್ಷರಗಳು. ಏನು? ಸಂಧ್ಯಕ್ಷರಗಳು. ನೆಕ್ಸ್ಟ್, ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರ? ಸಜಾತಿ ಅಂದ್ರೇನು? ಒಂದೇ ಜಾತಿ. ಇದು ವಿಜಾತಿ, ಇದು ವಿಜಾತಿ, ಇದು ವಿಜಾತಿ. ಸಜಾತಿ ಅಕ್ಕ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು. ಈಗ ಕ ಪ್ಲಸ್ ಆ, ಕ, ಇವೇನು? ಗುಣಿತಾಕ್ಷರಗಳು. ಅರ್ಥ ಆಯ್ತಾ? ಸೊ ಇವು ಗುಣಿತಾಕ್ಷರಗಳಾಗ್ತಾವೆ. ನೆಕ್ಸ್ಟ್, ಶೇಷ ಇದರ ವಿರುದ್ಧ ಪದ. ಶೇಷದ್ದು ನಿಶೇಷ. ನೆಕ್ಸ್ಟ್, ಆರ್ದ್ರ ಇದರ ಒಂದು ವಿರುದ್ಧ ಪದ ಏನು? ಆರ್ದ್ರ ಅಂದ್ರೇನು? ಒದ್ದೆ ಅಥವಾ ಏನು? ಆರ್ದ್ರ ಅಂದ್ರೆ ಶುಷ್ಕ ಆಗುತ್ತೆ. ಅದು ಒಣಗಿದಕ್ಕೆ ಇದು ಕರೆಕ್ಟ್ ಆದ ಒಂದು ವರ್ಡ್ ಅಲ್ಲ. ಓಕೆ, ಇವು ರಾಂಗ್. ಶುಷ್ಕ, ಆರ್ದ್ರ, ಶುಷ್ಕ. ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಉತ್ತ. ಉತ್ತ ಅಂದ್ರೇನು? ಮಾಡುತ್ತಾನೆ, ಹೋಗುತ್ತಾನೆ, ಸಾಗುತ್ತಾನೆ, ಉತ್ತ ಅಂತ ಬರ್ತದ. ನೆಕ್ಸ್ಟ್, ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ. ಇಲ್ಲಿ ಗೆರೆ ಎಳೆದಂಥ ಪದ ಯಾವ ಕಾಲವನ್ನು ಸೂಚಿಸ್ತದ? ಇದು ವರ್ತಮಾನ ಕಾಲ. ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು? ಪ್ರೀತಿ. ಉಕ್ಕರಿಸು ಪದದ ಸಮಾನಾರ್ಥಕ ರೂಪ. ಉಕ್ಕರಿಸು ಅಂದ್ರೇನು? ಉಕ್ಸುವುದು. ಈಗ ಒಂದು ಗ್ರಾಂಥಿಕ ರೂಪದಲ್ಲಿ ನಾವು ಏನು ಕರಿತೀವಿ? ಉಕ್ಕಿಸುವುದು ಅಂದರೆ ಹಾಲು ಉಕ್ಕಿಸು ಅಥವಾ ಹಾಲು ಉಕ್ಕಿಸು, ಕುದಿಸುವುದು. ಓಕೆ, ಕುದಿಸು. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆ ಆಗದ ಜೋಡಿ ಯಾವುದು? ಹೊಂದಾಣಿಕೆ ನೋಡ್ರಿ, ನಿರ್ವಾಣ ಮೋಕ್ಷ ಅಂದರೆ ನಾವು ಒಂದೇ, ಆಮೇಲೆ ಟಿಸಿಲು ಕೊಂಬೆ ಅಂದರೂ ಒಂದೇ, ಕುಕ್ಕಟ ಕೋಳಿ ಅಂದರೆ ಒಂದೇ. ಇಲ್ಲಿ ತಾತ್ಪರ್ಯ ತತ್ವ ಇದಾಗ್ತದೆ. ಆಮೇಲೆ ಇಲ್ಲಿ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿರಿ. ಅರ್ಥವುಳ್ಳ ಪದದ ಜೋಡಿ ಕರೆಕ್ಟಾಗಿ ಅರ್ಥ ಅಂದ್ರೆ ಬವರ ಜಗಳ. ಸೊ ಇವು ಒಂದಕ್ಕೊಂದು ಸಂಬಂಧ ಇಲ್ಲ. ಪನ್ನಗಂದ್ರೆ ಬೇರೆ, ಆಭರಣ ಅಂದರೆ ಬೇರೆ, ಸೂರ್ಯ ಬೇರೆ ಆಗ್ತದೆ, ಅಜ ಬೇರೆ, ಕಾಂತಿ ಹೀನ. ನೆಕ್ಸ್ಟ್, ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಯಾರು? ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಅಶ್ವಾರೋಹಣ ಅಲ್ಲ, ಅಶ್ವಾರೋಹಣ ಅಂದ್ರೇನು? ಕುದುರೆಯನ್ನು ಓಡಿಸೋದು ಅಶ್ವಾರೋಹಣ. ಅಶ್ವ ಇಲ್ಲಿದು,
ಅಶ್ಮಾರೋಹಣ ಅಂದರೆ ಕಲ್ಲನ್ನೇರುವುದು. ಅಶ್ಮ ಅಂದರೆ ಕಲ್ಲು ಆಗ್ತದೆ. ಓಕೆ, ನೆಕ್ಸ್ಟ್ ಯತಿ ಅಂದರೆ ವಿರಾಮ. ಸೊ ಇದು ಕರೆಕ್ಟ್ ಆಗ್ತದೆ ಹೇಳಿಕೆ. ಓಕೆ, ನೆಕ್ಸ್ಟ್ ಏನು, ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ. ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ ಅಂತ ಅಂದಿದ್ದಾರೆ. ಸೊ ಇದು ರಾಂಗ್ ಆಗುತ್ತೆ. ಹೇಳಿಕೆ ಮಾತ್ರ ಸರಿ. ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿಯನ್ನು ಪಲ್ಲಟಗೊಳಿಸಿ ಇಲ್ಲಿ ಕರೆಕ್ಟ್ ಇರೋದನ್ನು ನೀವು ಇಲ್ಲಿ ಗುರುತಿಸಿ. ನಮ್ಮ ಉಪಾಧ್ಯಾಯರು ಅಂದ್ರೇನು, ನಮಗೆ ಉಪಾಧ್ಯಾಯರು, ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ವಚನಕಾರರ ಮತ್ತು ಅವರ ಅಂಕಿತ ನಾಮಗಳು. ಅಕ್ಕಮಹಾದೇವದು ಚನ್ನಮಲ್ಲಿಕಾರ್ಜುನ ಆಗ್ತದೆ. ಸೊ ಇದು ರಾಂಗ್ ಆಯ್ತು. ಬಸವಣ್ಣ ಕೂಡಲ ಸಂಗಮ, ಇದು ರಾಂಗ್. ಮಡಿವಾಳ ಮಾಚಿದೇವ ದೇವ ಕಲಿದೇವರ ದೇವ ಆಗ್ತದೆ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಸೊ ಇವೆರಡು ಕರೆಕ್ಟ್. ಸಿ ಮತ್ತು ಡಿ ಕರೆಕ್ಟ. ನೆಕ್ಸ್ಟ್, ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು? ಶುದ್ಧ ರೂಪ ಇಲ್ಲಿ ಕೆಲವೊಬ್ಬರು ಜಾತ್ಯತೀತ ಅಂತ ಇದನ್ನು ಬರೀತಾರೆ, ಇದಂತೂ ಆಗೋದಿಲ್ಲ. ಬಟ್ ಕರೆಕ್ಟ್ ಇರೋದು ಜಾತ್ಯತೀತ. ಇದು ಎಷ್ಟೋ ಬುಕ್ಗಳಲ್ಲಿನೂ ಇದನ್ನೇ ಬರೆದಿದ್ದಾರೆ. ಬಟ್ ಕರೆಕ್ಟಾಗಿ ಇರೋದಂದ್ರೆ ಶುದ್ಧ ರೂಪ ಆಪ್ಷನ್ ನಂಬರ್ 4. ನೆಕ್ಸ್ಟ್, ದಿಕ್ ಪ್ಲಸ್ ದೇಶ ಇದು ಏನಾಗುತ್ತಾ, ದಿಗ್ದೇಶ ಅಂದರೆ ಇದು ಜಸ್ತ್ವ ಸಂಧಿ ಟೈಪ್ ಆಗ್ತದೆ. ಜಸ್ತ್ವ ಸಂಧಿ. ಈಗ ಫಾರ್ ಎಕ್ಸಾಂಪಲ್ ದಿಕ್ ಪ್ಲಸ್ ಅಂತ ದಿಗಂತ, ದಿಕ್ ಪ್ಲಸ್ ಅಂತ ದಿಗಂತ, ಇದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಇಲ್ಲಿ ಸ್ಥಾನಪಲ್ಲಟವಾಗಿರುವ ಒಂದು ಶಬ್ದಗಳನ್ನು ಕೂಡಿಸಿ ಒಂದು ಅರ್ಥವತ್ತಾದ ಒಂದು ವಾಕ್ಯವನ್ನು ರಚಿಸಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕರೆಕ್ಟಾದ ಆನ್ಸರ್ ಏನಾಗುತ್ತಾ, ಆಪ್ಷನ್ ನಂಬರ್ 3 ಆಗುತ್ತಾ. ಓಕೆ, ಅಂದರೆ ರಚನಾತ್ಮಕವಾಗಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ಖಂಡಿತ ಸಾಧ್ಯವಾಗ್ತದೆ. ನೆಕ್ಸ್ಟ್, ಹೊಂದಿಸಿ ಬರೀರಿ. ಓಕೆ, ಸೊ ಇಲ್ಲಿ ಹೊಂದಿಸಿ ಬರೀರಿ. ಓಯ್ ಅಂದ್ರೇನು, ಒಯ್ ಸಾಗಿಸು. ಓಕೆ, ಸೊ ಇಲ್ಲಿ ಆಪ್ಷನ್ ನಂಬರ್ 4 ಆಗುತ್ತೆ. ಒಯ್ ಅಂದ್ರೆ ಸಾಗಿಸು, ಒಕ್ಕಲಿಕ್ಕು ಅಂದರೆ ಕೊಲ್ಲು, ಓಸೆ ಅಂದರೆ ಪ್ರೀತಿ, ಓವು ಅಂದರೆ ಸಂರಕ್ಷಿಸು. ಆಪ್ಷನ್ ನಂಬರ್ 4. ನೆಕ್ಸ್ಟ್ 53ನೇದು, ಇಲ್ಲಿ ಅನ್ವರ್ಥನಾಮ ಅಂದ್ರೇನು, ವ್ಯಾಪಾರಿ ಆಗ್ತದೆ. ಆಪ್ಷನ್ ನಂಬರ್ 3 ಆಗ್ತದೆ. ನೆಕ್ಸ್ಟ್, ಗುಣವಾಚಕ. ಗುಣ ಅಂದ್ರೇನು, ಗುಣ ಅಂದರೆ ಏನು ತೋರಿಸ್ತದ, ಹೊಸ ಬಟ್ಟೆ. ಓಕೆ, ಪ್ರಕಾರವಾಚಕ ಅಂದರೆ ಅಂಥದ್ದು. ಕೃದಂತ ನಾಮ ಅಂದ್ರೆ ಕೃದಂತ ಭಾವನಾಮ, ನೋಟ. ಅರ್ಥ ಆಯ್ತಾ, ನೋಟ. ಇಲ್ಲಿ ಕರೆಕ್ಟ್ ಆನ್ಸರ್ ಏನು, ಆಪ್ಷನ್ ನಂಬರ್ 3 ಕರೆಕ್ಟ್. ನೆಕ್ಸ್ಟ್, ಇಲ್ಲಿ ಲಿಂಗಗಳ ಜೊತೆಗೆ ನಾವು ಹೊಂದಿಸಿ ಬರೀಬೇಕು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಇದು ಆಪ್ಷನ್ ನಂಬರ್ 2 ಆಗುತ್ತೆ. ನಿತ್ಯ ನಪುಂಸಕಲಿಂಗ ದಂಡು ಬಂದಿತು. ವಾಚ್ಯಲಿಂಗ ನೀನು ತಾಯಿ. ಸ್ತ್ರೀ ನಪುಂಸಕಲಿಂಗ ದೇವತೆ ಒಲಿಯಿತು. ಪೂರ್ಣ ನಪುಂಸಕಲಿಂಗ ಚಂದ್ರೋದಯವಾಯಿತು. ಕೆಲವೊಬ್ಬರು ಆಪ್ಷನ್ ನಂಬರ್ 2 ಹೇಳ್ತೀರಿ, ಆದರೆ ಕೆಲವು ನಂಬರ್ ಆಪ್ಷನ್ ನಂಬರ್ 4 ಹೇಳ್ತಾರೆ. ಬಟ್ ಇದು ಆಪ್ಷನ್ ನಂಬರ್ 2 ಕರೆಕ್ಟಾಗಿ ಅನ್ನಿಸ್ತದೆ. ನೆಕ್ಸ್ಟ್,
ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಇಲ್ಲಿ ಹೇಳಿಕೆಗಳು ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಲ್ಲಿ ಕೆಲವು ಕಡೆ ಬರ್ತದೆ. ಸೊ ಇದು ಕರೆಕ್ಟ್ ಅದ. ಆಮೇಲೆ ಇದು ತಪ್ಪದ. ಸೊ ಇಲ್ಲಿ ಹೇಳಿಕೆ 2 ಮಾತ್ರ ತಪ್ಪು. ನೆಕ್ಸ್ಟ್ ಸಕಲೈಶ್ವರ್ಯ. ಸಕಲ ಪ್ಲಸ್ ಐಶ್ವರ್ಯ, ಸಕಲೈಶ್ವರ್ಯ ಇದು ವೃದ್ಧಿ ಸಂಧಿ ಆಗ್ತದೆ. ಅ ಪ್ಲಸ್ ಐ ಬರ್ತದೆ. ಓಕೆ, ಸೊ ಇದು ಐ ಬರ್ತದೆ. ನೆಕ್ಸ್ಟ್ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ. ಅನ್ಯ ಪುರುಷವಾಚಕ ನೀನು, ಇದು ಮಧ್ಯಮ ಪುರುಷ ಆಗ್ತದೆ. ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ? ಸಂಭವನಾರ್ಥಕ ಅಂದರೆ ಸಂಭವವಿದೆ, ಇದು ಬರುವನು ಅನ್ನೋದು ಭವಿಷ್ಯಕಾಲ ಆಗ್ತದೆ. ಇದು ಏನಪ್ಪ ಬರುತ್ತಾನೆ ವರ್ತಮಾನ, ಇದು ಬಂದನು, ಇದನ್ನು ಏನಪ್ಪ ವರ್ತಮಾನ ಅನ್ನೋಕ್ಕಿಂತ ಇದು ಸಾಮಾನ್ಯ ಭೂತಕಾಲ ಆಗ್ತದೆ. ಇದು ಬಂದನಿಗೆ ಆಲ್ರೆಡಿ. ಆಮೇಲೆ ಬಂದಾನು ಸಂಭವ ಇದೆ, ಬರ್ತಾನೋ ಗೊತ್ತಿಲ್ಲ, ಬಟ್ ಬಂದಾನು ಬರ್ಬೋದು ಅಂದಂಗೆ. ಓಕೆ, ನೆಕ್ಸ್ಟ್ ಆಪದ್ಧರ್ಮ. ಇದನ್ನು ಬಿಡಿಸಿ ಬರೆದಾಗ ಆಪತ್ ಪ್ಲಸ್ ಧರ್ಮ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಪಯಸ್ಶಯನ ಅಂದರೆ ಪಯಸ್ ಪ್ಲಸ್ ಶಯನ. ನೆಕ್ಸ್ಟ್ ಉಡಾಯಿಸು. ಈ ಒಂದು ಪದವು ಧಾತುವಿನ ಯಾವ ರೂಪವಾಗಿದೆ? ಇಲ್ಲಿ ಉಡಾಯಿಸು ಅಂದ್ರೆ ನಾವು ನಾರ್ಮಲಾಗಿ ಸಕರ್ಮಕ ಅಕರ್ಮಕ ಒಳಗೆ ನೋಡಿದ್ರೆ ಉಡಾಯಿಸು, ಏನನ್ನು ಅಂತ ಕೇಳಿದ್ರೆ ನೀವು ಏನು ಅಂತ ಒಂದು ಕ್ವಶನನ್ನು ಮಾಡಿದ್ರೆ ಅಂದ್ರೆ ಓಕೆ, ಸೊ ಅದಕ್ಕೆ ಉತ್ತರ ಸಿಗ್ತದೆ. ಏನು ಉಡಾಯಿಸ್ತಿ? ಸೊ ಅದಕ್ಕೆ ಕರ್ಮದ ಅಪೇಕ್ಷೆ ಐತಿ, ಸೊ ಸಕರ್ಮಕ ಐತಿ. ಆಮೇಲೆ ಇಲ್ಲಿ ವಿಗಳಿಗೆ ಇದಕ್ಕೆ ಒಂದು ಸಂಬಂಧ ಅದಾವೆ. ಓಕೆ, ನೆಕ್ಸ್ಟ್ ಉದ್ಘೋಷಣೆ ಇದ್ದದ್ದು ಉಗ್ಗಡಣೆ ಆಗ್ತದೆ. ಓಕೆನಾ. ನೆಕ್ಸ್ಟ್ ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿವೆ? ನೋಡಿರಿ, ಸಾಬೂನು, ಪಾದ್ರಿ, ಮೇಜು, ಸೊ ಇವೆಲ್ಲ ಪೋರ್ಚುಗೀಸ್ ಪದಗಳು. ಅರ್ಥ ಆಯ್ತಾ? ನೆಕ್ಸ್ಟ್ ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಹಳೆಯ ಅನ್ನೋದು ಏನು? ಹಳೆಯ, ಹೊಸದು, ಕೆಟ್ಟದ್ದು ಅಂದರೆ ಗುಣವನ್ನೇ ಎತ್ತಿ ತೋರಿಸ್ತದೆ ಇದು. ಸೊ ಇದು ಗುಣವಾಚಕ. ಅಚ್ಚಗನ್ನಡದಲ್ಲಿ ವಿಸರ್ಗ ಇರುವ ಪದಗಳಿಲ್ಲ. ಕರೆಕ್ಟ್ ಇದೆ. ಬೇರೆ ಭಾಷೆಗಳಿಂದ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ. ಸೊ ಇದು ಕರೆಕ್ಟು. ಸೊ ಆಪ್ಷನ್ 1 ಈಸ್ ರೈಟ್. ಮಾರಿಗೌತನವಾಯಿತು ನಾಳಿನ ಭಾರತವು ಈ ವಾಕ್ಯದಲ್ಲಿರುವ ಅಲಂಕಾರ. ಅಂದ್ರೆ ಭಾರತ ಹೆಂಗಾಯಿತು? ಮಾರಿಗೌತನವಾಯಿತು ನಾಳಿನ ಭಾರತ ಅಂದ್ರೆ ಅದರ ರೂಪವನ್ನು ಎತ್ತಿ ತೋರಿಸ್ತದೆ ಇಲ್ಲಿ. ಸೊ ಇದು ರೂಪಕ್ಕಲಂಕಾರ. ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರ್ತದ? ಸೊ ಇಲ್ಲಿ ಲಿಂಗ ನಿರ್ಬಂಧ ಇರೋದಿಲ್ಲ. ಆಪ್ಷನ್ ನಂಬರ್ 4. ನೆಕ್ಸ್ಟ್ ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿರಿ. ಇಲ್ಲಿ ಗುಂಪಿಗೆ ಸೇರದಿರುವುದು ಅಂದರೆ ಇಲ್ಲಿ ನೋಡಿ, ನೀಡಿ, ನಡೆಯಲಿ, ಬನ್ನಿ ಇವು ಮೂರು ಏನಾಗ್ತವ? ವಿದ್ಯಾರ್ಥಕ ಆಜ್ಞೆಯನ್ನು, ಸ್ವಲ್ಪ ಅನ್ನವನ್ನು ನೀಡಿ, ಸ್ವಲ್ಪ ಮುಂದೆ ನಡೆಯಿರಿ,
ನೀವು ನಾಳೆಗೆ ಬನ್ನಿ ಅಂದ್ರೆ ಒಂದು ಆಜ್ಞೆ. ಓಕೆನಾ. ಆಮೇಲೆ ಮಾಡಿರಿ, ನೀವು ಊಟ ಮಾಡಿರಿ. ಮಾಡಿರಿ ಅಂದ್ರೆ ಏನು? ಸಂಭವನಾರ್ಥಕ. ನಾರ್ಥಕ. ಓಕೆ, ಸಂಭವನಾರ್ಥಕ ಆಗ್ತದೆ. ಸೊ ಇದು ಮಾಡಿರಿ. ಓಕೆ, ಈ ಥರ ಯೋಚನೆ ಮಾಡಬೇಕು ನೀವು. ನೆಕ್ಸ್ಟ್, ಆನೆಗೆ ಗಜ ಕರಿ ಅಂದ್ರೆ ಸರ್ಪಕ್ಕೆ ಏನಂತ ಕರಿತೀರಿ? ಐಹಿ ಮತ್ತು ಉರಗ. ಅರ್ಥ ಆಯ್ತಾ? ಇಲ್ಲಿ ಕೇಸರಿ ಅಂದರೆ ಸಿಂಹ ಆಗ್ತದೆ. ಇದು ಶಾರ್ದೂಲ್ ಅಂದ್ರೆ ಹುಲಿ, ನೆನಪಿರಲಿ. ನೆಕ್ಸ್ಟ್, ಇಲ್ಲಿ ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ABCD 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ 1 ಕರೆಕ್ಟ್ ಅದ, 2 ಕರೆಕ್ಟ್ ಅದ, 3 ಕರೆಕ್ಟ್ ಅದ. ಓಕೆ, ಆದರೆ ಡಿ ಮಾತ್ರ ತಪ್ಪಿದೆ. ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳೆನಿಸುತ್ತವೆ. ಇದು ಡಿ ತಪ್ಪೈತಿ, ಡಿ ಮಾತ್ರ ತಪ್ಪು. ಓಕೆ, ಸೊ ಇವೆಲ್ಲ ಕರೆಕ್ಟು. ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಶಬ್ದಗಳು ತತ್ಸಮಗಳು. ಓಕೆ, ಸೊ ಇವು ಕರೆಕ್ಟ್ ಅವು. ನೆಕ್ಸ್ಟ್, ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿರಿ. ಇಲ್ಲಿ ಚತುರ್ಥಿ ವಿಭಕ್ತಿಯು ಎಷ್ಟು? 3 ಅಂತ ಬಂದಿದೆ. ಅವು ಆ್ಯಕ್ಚುಲಿ 3 ಅಲ್ಲ, 4 ಇದಾವೆ ಆ್ಯಕ್ಚುಲಿ. ಗೆ, ಇಗೆ, ಕೆ, ಅಕ್ಕೆ. ಅಕ್ಕೆ ಅಂತ ಒಂದು ಬರ್ತದೆ. ಅಕ್ಕೆ ಅಂತ ಇವು 3 + 1 ಅಕ್ಕೆ ಅಂತ ಬರ್ತದೆ. ಸಪ್ತಮಿಯಲ್ಲಿ ಅಲ್ಲಿ, ಅಳಿ, ಓಳು, ಎ. ಓಕೆ, ಅಲ್ಲಿ, ಅಲಿ, ಓಳು, ಎ. ಇವೆಷ್ಟು? ಇವು 4. ಇವು 4 ಅದಾವು, ಕರೆಕ್ಟ್ ಐತಿ. ಅರ್ಥ ಆಯ್ತಾ? ನೆಕ್ಸ್ಟ್, ಸಂಬೋಧನದಲ್ಲಿ ಆ ಬರ್ತದೆ, ಎ ಬರ್ತದೆ, ಈರ ಬರ್ತದೆ, ಈ ಒಂದು ಬರ್ತದೆ. ಸೊ ಇಲ್ಲಿ ಅಂದ್ರೆ ಬಿ ಮಾತ್ರ, ಅಂದ್ರೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ಬಿ ಮಾತ್ರ ಕರೆಕ್ಟಾಗಿ ತೋರಿಸ್ತಾ ಇದೆ. ಹೌದಾ? ಅಂದರೆ ಇಲ್ಲಿ ಪ್ಲಸ್ ಅಕ್ಕೆ ಒಂದು ಉಳಿದಿದೆ, ಈ ಒಂದು ಉಳಿದಿದೆ. ಅರ್ಥ ಆಯ್ತಾ? ಸೊ ಇಲ್ಲಿ ಬಿ ಮಾತ್ರ ಸರಿ. ಅರಿ ಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡುಬರುವುದಿಲ್ಲ? ಇದು ಬಿರುದಾವಳಿಗಳಲ್ಲಿ, ಕ್ರಿಯಾ ಸಮಾಸ, ಗಮಕ ಸಮಾಸಗಳಲ್ಲಿ. ನೆನಪಿರಲಿ, 3. ನೆಕ್ಸ್ಟ್, ಇದು ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿರಿ. ಸೊ ಇದು ಸಿಂಪಲ್ ಅದ. ಭೀಮನು ಕರ್ತೃರ್ಥ, ಚೆಂಡನು ಕರ್ಮಾರ್ಥ. ಓಕೆ, ಆಮೇಲೆ ತನ್ನ ಸಂಬಂಧಾರ್ಥ, ಆಮೇಲೆ ಬಲಗಾಲಿನಿಂದ ಅಂದರೆ ತೃತೀಯ ಯಾವುದಪ್ಪ? ಇದು ಸಾಧನಾರ್ಥ. ಸೊ ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ. ಅಕ್ಷರ ದೋಷ ನೋಡಿ, ಧನಸ್ಸು ದೊಡ್ಡದಾಗಬೇಕು. ಓಕೆ, ಅಷ್ಟೈಶ್ವರ್ಯ ಇದು ಕೂಡ ತಪ್ಪು. ಅಷ್ಟೈಶ್ವರ್ಯ ಐತೆ, ಅದು ಬೇಕು. ಸಚ್ಚಿದಾನಂದ ಇದು ಒತ್ತಕ್ಷರ ಇರಬೇಕು, ಸಚ್ಚಿದಾನಂದ. ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು, ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ನೀವು ಕರೆಕ್ಟಾಗಿ ಗುರುತಿಸಬೇಕು. ಸೊ ಇದು ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿರ್ತದೆ, ಕರೆಕ್ಟ್ ಐತಿ. ಉತ್ತರ ಪದದ ಅರ್ಥ ಪ್ರಧಾನವಾಗಿರ್ತದೆ. ಪೂರ್ವೋತ್ತರ ಪದಗಳು ಉಪಮಾನ ಉಪಮೇಯ ಸಂಬಂಧಗಳಿಂದ ಕೂಡಿರ್ತದೆ. ನೆಕ್ಸ್ಟ್, ಉದಾಹರಣಾ ಪೂರ್ವ ಕರ್ಮಧಾರೆಯ ಸಮಾಸ ಎಂಬ ಒಳಭೇದವಿದೆ. ಓಕೆನಾ? ಸೊ ಇದು ಇಲ್ಲಿ 4 ಕರೆಕ್ಟ್ ಅದಾವೆ. ಅರ್ಥ ಆಯ್ತಾ?
ಇವು ಯಾವುದೂ ತಪ್ಪಿಲ್ಲ. ತಪ್ಪಿದ್ದು ಹೇಳ್ಯಾರ, ಬಟ್ ಯಾವುದೂ ತಪ್ಪಿಲ್ಲ. 4 ಕರೆಕ್ಟ್ ಅದಾವೆ. ಸ್ತ್ರೀ, ಇದರಲ್ಲಿ ವ್ಯಂಜನಗಳ ಸಂಖ್ಯೆ ಎಷ್ಟು? ಸ್ತ್ರೀದು ಏನು ಬರ್ತದ? ಸ್ತ್ರೀ. ಓಕೆ, ಸ್ತ್ರೀ ಬರೆದಾಗ ಸ ತ ರ ಪ್ಲಸ್ ಇ 1 2 3. ಸೊ 3 ವ್ಯಂಜನಗಳು ಬರ್ತಾವ. ನೆಕ್ಸ್ಟ್, ಅನುಸ್ವಾರ ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು? ಅಂತಃಪುರ ಕರೆಕ್ಟ್ ಅದ. ಓಕೆ, ದುಃಖದಿಂದ ಕರೆಕ್ಟ್ ಅದ. ತೇಜಪುಂಜ ಕರೆಕ್ಟ್ ಅದ. ಅಂತರಂಗ ತಪ್ಪದ. ನೆಕ್ಸ್ಟ್, ಮಗು ಹಾಲನ್ನು ಕುಡಿಯಿತು. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಆಖ್ಯಾತ ಪ್ರತ್ಯಯ ಯಾವುದು? ಆಖ್ಯಾತ ಕುಡಿಯಿತು. ಕುಡಿಯಿತು ಅನ್ನೋದು ಇದು ಧಾತು, ಅರ್ಥ ಆಯ್ತಾ? ತು ಅನ್ನೋದು ಇದು ತಪ್ಪು, ಇದು ತಪ್ಪು. ಆಖ್ಯಾತ ಪ್ರತ್ಯಯ ಅಂದ್ರೇನು? ಇದು ಕರೆಕ್ಟ್ ಆಗ್ತದ. ಓಕೆ, ಸೊ ಇಲ್ಲಿ ಕರೆಕ್ಟ್ ಅಂದ್ರೇನು? ಇದು. ಆದಿತ್ಯ ಉದಯಂ, ಈ ಪದವನ್ನು ಬಿಡಿಸಿ ಬರೆಯಿರಿ. ಆದಿತ್ಯ ಪ್ಲಸ್ ಉದಯಂ. ಸೊ ಇಲ್ಲಿ ಆಪ್ಷನ್ ನಂಬರ್ 2 ಇಸ್ ರೈಟ್. ಸರಿಯಾದ ಜೋಡಿಯನ್ನು ಗುರುತಿಸಿ. ನೋಡಿ, ಫಳ ಫಳ, ಜುಳು ಜುಳು, ಇದು ಕರೆಕ್ಟ್ ಅದ. ಇವೇನದ? ಇವು ಅನುಕರಣವೇ. ಓಕೆ, ಆಮೇಲೆ ಡನ ಡನ ಸರ ಸರ, ಇವೇನಿವು ಏನದ? ಇವು ಕೂಡ ಅನುಕರಣೆ ಇವೆ. ಸೊ ಇಲ್ಲಿ ಆಪ್ಷನ್ ನಂಬರ್ 3 ಕರೆಕ್ಟ್ ಆಗ್ತದ. ದೊಡ್ಡ ಹುಡುಗನು, ಈ ಸಮಾಸ ಪದದ ವಿಗ್ರಹ ವಾಕ್ಯದ ರೂಪ ಯಾವುದು? ವಿಗ್ರಹ ವಾಕ್ಯ. ಸೊ ಇಲ್ಲಿ ದೊಡ್ಡದಾದ ಪ್ಲಸ್ ಹುಡುಗ, ದೊಡ್ಡ ಹುಡುಗ. ನೆಕ್ಸ್ಟ್, ಇವುಗಳಲ್ಲಿ ಯಾವುದು KS ನಿಸಾರ್ ಅಹಮದ್ ಸಾಹಿತ್ಯ ಕೃತಿಯಲ್ಲ? ನಾನೆಂಬ ಪರಿಕೆಯ ಕರೆಕ್ಟು, ಅನಾಮಿಕ ಆಂಗ್ಲರು ಕರೆಕ್ಟು, ಮನದೊಂದಿಗೆ ಮಾತುಕತೆ ಕರೆಕ್ಟು. ಸೊ ದೀಪದ ಮಲ್ಲಿ ಇದು ಅಲ್ಲ. ಸೊ ಇಲ್ಲಿ ಆಪ್ಷನ್ ನಂಬರ್ 4 ಸಿ ಮಾತ್ರ. ನೆಕ್ಸ್ಟ್, ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಓಕೆನಾ? ಇದು ಸಿಂಪಲ್ಸ್. ಸೊ ಇದು ಸಾಮಾನ್ಯ ವಾಕ್ಯ ಆಗ್ತದೆ. ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು? ಇಲ್ಲಿ ಜಮೀನು, ರೈತ, ಕಾಗದ, ಅಸಲು ಇವೆಲ್ಲ ಏನದಪ್ಪ? 3 ಅನ್ಯ ದೇಶೀಯ ಭಾಷೆಗಳಿಂದ ಬಂದಿದ್ದಾವೆ. ಅರ್ಥ ಆಯ್ತಾ? ಸೊ ಅಜ್ಜ, ಅಕ್ಕಿ, ತಿಳಿ, ನಿದ್ದೆ ಇವೆಲ್ಲ ಏನು? ಕನ್ನಡ ಪದಗಳು. ಅರ್ಥ ಆಯ್ತಾ? ಕನ್ನಡ. ಇದು ಹಿಂದೂಸ್ತಾನಿ. ಓಕೆ, ಹಿಂದೂಸ್ತಾನಿ. ಇವು ಇಂಗ್ಲೀಷ್. ಆಮೇಲೆ ಇವು ಪೋರ್ಚುಗೀಸ್. ಓಕೆ, ಪೋರ್ಚುಗೀಸ್. ಸೊ ಆಪ್ಷನ್ ನಂಬರ್ 4. ನೆಕ್ಸ್ಟ್, ಕುಲಾಲ ಚಕ್ರ. ಕುಲಾಲ ಚಕ್ರ ಅಂದ್ರೇನು?
ಇದನ್ನು ಮಡಿಕೆಯನ್ನು ಮಾಡಲಿಕ್ಕೆ ಒಂದು ಚಕ್ರವನ್ನು ಕಂಬಾರನು ಬಳಸ್ತಾನೆ. ಆ ಒಂದು ಚಕ್ರದ ಮೇಲೆ ಮಡಿಕೆಗಳು ತಯಾರಾಗ್ತವ. ಅರ್ಥ ಆಯ್ತಾ? ನೆಕ್ಸ್ಟ್, ಜೋಗದ ಸಿರಿ ಬೆಳಕಿನಲ್ಲಿ, ಇದು KS ನಿಸಾರ್ ಅಹಮದ್. ಮೂಡಲ ಮನೆಯ ಮುತ್ತಿನ ನೀರಿನ, ದ ರಾ ಬೇಂದ್ರೆ. ಆನಂದಮಯ ಈ ಜಗಹೃದಯ, ಕುವೆಂಪು. ಹಚ್ಚಿವು ಕನ್ನಡದ ದೀಪ, DS ಕರ್ಕಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? 3 1 4 4 2. ಸೊ ಆಪ್ಷನ್ ನಂಬರ್ 3 ಕರೆಕ್ಟ್. ಓಕೆ, ನೆಕ್ಸ್ಟ್, KP ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? ಇದು ನಾಟಕ. ಕೆಲವೊಬ್ಬರು ನೀಳಗಂತಿ ಅಂತ ಹೇಳ್ತಾ ಇದ್ದಾರೆ ಅಥವಾ ಕಥೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಾಟಕವಾಗಿದೆ. ರಿಪೀಟ್ ಆಗದ ಇದು. ಕನ್ನಡದಲ್ಲಿ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ. ಇಲ್ಲಿ ರಾಘವಾಂಕನು ಉದ್ದಂಡ ಈ ಒಂದು ಷಟ್ಪದಿಯನ್ನು ಬಳಸಿ ವೀರೇಶ ಚರಿತೆಯನ್ನು ಏನಪ್ಪ ರಚಿಸ್ತಾನ. ಓಕೆ, ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಆಸ್ತಿ. ಆಸ್ತಿ ಅಂದರೆ ಏನು? ಆಸ್ತಿ ಅಂದರೆ ಶ್ರದ್ಧೆ, ಉತ್ಕರ್ಷ, ಏಳಿಗೆ, ಅಗ್ರಣಿ, ಮುಂದಾಳು, ಇಶುದಿ, ಬತ್ತಳಿಕೆ. ಓಕೆ, ಸೊ ಇದೇನು ಬರ್ತದೆ? ಕರೆಕ್ಟ್ ಆನ್ಸರ್ ಏನು? ಆಪ್ಷನ್ ನಂಬರ್ 3 ಆಗುತ್ತೆ. ನೆಕ್ಸ್ಟ್ 90ನೇದು. ಇಲ್ಲಿ ಉಡುಗಿಸು. ಉಡುಗಿಸು ಅಂದ್ರೇನು? ತಗ್ಗಿಸು. ನೆಕ್ಸ್ಟ್, ಕಸಾಯಿ. ಕಸಾಯಿ ಅಂದರೆ ಕಟುಕ. ಕಳಬ, ಆನೆಯ ಮರಿ, ಕಪೋತ, ಪಾರಿವಾಳ. ಸೊ ಇಲ್ಲಿ ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್. ವಿರುದ್ಧ ಪದವಲ್ಲದನ್ನು ಗುರುತಿಸಿ. ಕ್ಷಯ, ವೃದ್ಧಿ ಇದು ವಿರುದ್ಧ ಪದ. ವ್ಯಷ್ಟಿ, ಸಮಷ್ಟಿ, ಶಾಖ, ಶೀತ, ಸಂಧ್ಯಾ, ಸಂಜೆ ಇವು ಸಮಾನಾರ್ಥಿ. ಓಕೆ, ಸಂಧ್ಯಾ, ಸಂಜೆ. ನೆಕ್ಸ್ಟ್, ತತ್ಸಮ ತದ್ಭವ, ಅದು ಹೊಂದಿಸಿ ಬರೀರಿ. ಕಾವ್ಯ, ಕಬ್ಬ. ಆಮೇಲೆ ಗೋಷ್ಠಿ, ಗೊಟ್ಟೆ. ಛತ್ರಿಕಾ, ಸತ್ತಿಗೆ. ತಟ, ತಡ. ಸೊ ಇಲ್ಲಿ ಆಪ್ಷನ್ ನಂಬರ್ 2 ಇಸ್ ಅ ರೈಟ್ ಆನ್ಸರ್. ಮನೆಯ ತನಕ. ತನಕ. ತನಕ ಅಂದ್ರೇನು? ಈ ತನಕ ಅಂತ ಬರ್ತದಲ್ಲ. ಸೊ ಈಗ ನೋಡಿ, ಮನೆಯ ಈಗ ಮನೆಯ ಪ್ಲಸ್ ತನಕ, ಮನೆಯ ಪ್ಲಸ್ ಅಂತೆ, ಅಥವಾ ಮನೆಯ ಪ್ಲಸ್ ಸಲುವಾಗಿ, ಈ ಥರ ಇವೆಲ್ಲ ಅಂತ್ಯ ಕಂತಿ ಈ ಥರ ಎಲ್ಲ ಏನು ಬಂದ್ರೆ ಇವು ತದ್ಯುತ ಅಂತ ಅವೇ ಆಗ್ತವೆ. ಓಕೆ, ನೆಕ್ಸ್ಟ್, ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ನೋಟ್. ಇದು ತದ್ಯುತ ಅಂತ. ಇದು ತದ್ಯುತ ಭಾವನಾಮ. ನೋಟ ಇದು ಕೃದಂತ. ಕೃದಂತ ನೋಡಿ, ನೋಡು ಪ್ಲಸ್ ಟ, ನೋಟ. ಈ ತಂಪು ಇವು ಮೂರು ಎಲ್ಲ ತದ್ಯುತ ಭಾವನಾಮ ಆಗ್ತದೆ. ಸೊ ನೋಟ ಇದು ಕೃದಂತ ಭಾವನಾಮ. 95 ಸರಿಯಾಗಿ ಜೋಡಿಸಿ ನೀವು ಬರೆದಾಗ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ಆಪ್ಷನ್ ನಂಬರ್ 2 ಆಗುತ್ತೆ.
ಇದರ ಅರ್ಥ ಏನು? ಆಪ್ಷನ್ ನಂಬರ್ 3 ಪಾಲಿಗೆ ಬಂದುದು ಪಂಚಾಮೃತ ಅಂದ್ರೇನು? ಸಿಕ್ಕುದ್ರಲ್ಲೇ ಸಂತೃಪ್ತ ಆಗಬೇಕು. ನೆಕ್ಸ್ಟ್ ಇಲ್ಲಿ ಮೇಲೆ ಏನು ಬರಬೇಕು? ಅರ್ಧ ವಿರಾಮ ಬರಬೇಕು, ಆಮೇಲೆ ಪೂರ್ಣ ವಿರಾಮ ಬರಬೇಕು. ಸೊ ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ಇದು ನೋಡಿ 5 9 8 6 7 ಆಪ್ಷನ್ ನಂಬರ್ 2. ಇಲ್ಲಿ ನೋಡಿ ತ ತ ದ ದ ನ ಈ ಒಂದು ಅಕ್ಷರ ಸಾಲಿಗೆ ಹೊಂದಾಣಿಕೆಯಾಗುವ ಅಕ್ಷರಗಳು ಯಾವುವು? ತ ಥ ದ ಧ ನ ಲ ಸ ಇಷ್ಟು ಅಕ್ಷರಗಳು ಏನಾಗ್ತವೆ? ದಂತ್ಯಕ್ಷರಗಳು. ಅಂದರೆ ಹಲ್ಲುಗಳ ಸಹಾಯದಿಂದ ನಾವು ಈ ಅಕ್ಷರಗಳನ್ನು ಉಚ್ಚರಿಸ್ತೀವಿ. ಸೊ ಇವುಗಳು ದಂತ್ಯಕ್ಷರಗಳಂತ ಹೆಸರದಾವೆ. ಸೊ ಇಲ್ಲಿ ಲಸ ಅನ್ನೋದು ಬರ್ತದೆ. ಲಸ ಅಂದರೆ ಯಾವುದು? ಬಿ ಲ ಡಿ ಸ ಬಿ ಡಿ ಆಪ್ಷನ್ ನಂಬರ್ 3. ನೆಕ್ಸ್ಟ್ ಲಾಸ್ಟ್ ಕ್ವಶನು. ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳನ್ನು ಬಳಕೆಯಾಗಿರುವುದನ್ನು ಗುರುತಿಸಿ. ಸೊ ಇಲ್ಲಿ ಕರೆಕ್ಟಾಗಿ ಬಳಸಿದರೆ ಆಪ್ಷನ್ ನಂಬರ್ 4 ಕರೆಕ್ಟ್ ಆಗುತ್ತೆ. ಸಂದರ್ಶನ ನಡೀತದ, ಆ ಸಂದರ್ಶನದಲ್ಲಿ ಅಧಿಕಾರಿಗಳು ಏನು ಹೇಳ್ತಾರೆ ಅಂದ್ರೆ ಅದನ್ನು ಇನ್ವರ್ಟೆಡ್ ಕಾಮದಲ್ಲಿ ಬರೀಬೇಕು. ಓಕೆ ನೋಡಿ, ಬೇರೆ ಯಾವ ಹಾಬಿ ಇದೆ? ಕ್ವಶನ್ ಮಾರ್ಕ್ ಬೇಕು, ಆಮೇಲೆ ಕೊಟೇಶನ್ ಬೇಕು. ಓಕೆ ಅಂದರೆ ಉದ್ಗಾರವಾಚಕ ಚಿಹ್ನೆ. ಸೊ ಇಲ್ಲಿ ಆಪ್ಷನ್ ನಂಬರ್ 4. ಸೊ ಫ್ರೆಂಡ್ಸ್, ಇದಿಷ್ಟು ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸು. ಐ ಹೋಪ್ ಇದು 98-99% ಇವೆಲ್ಲ ಕರೆಕ್ಟ್ ಅದಾವ. ಸೊ ತಪ್ಪಾಗಿ 1-2 ಕ್ವಶನ್ ಯಾವಾದರೂ ಮಿಸ್ಟೇಕಾಗಿ ತಪ್ಪಾಗಿರ್ಬೋದು. ಸೊ ಏನಾದರೂ ಚೇಂಜಸ್ ಇದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇದಕ್ಕಿಂತ ಪ್ರಿವಿಯಸ್ ಒಂದು ವಿಡಿಯೋ ಮಾಡಿದ್ನಿ. ಆ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಕೆಲವೊಂದು ಕ್ವಶನ್ಗಳ ಆನ್ಸರ್ಗಳು ಏನಪ್ಪ ಚೇಂಜಸ್ ಅದಾವೆ. ಸೊ ಚೇಂಜ್ ಮಾಡ್ಕೊಳ್ಳಿ ದಯವಿಟ್ಟು. ಓಕೆ, ಥ್ಯಾಂಕ್ ಯು.